ಬೆಂಗಳೂರು ಬುಲ್ಸ್ ಅವರು ಕ್ಯಾಪ್ಟನ್ ಮತ್ತೆ ವೈಸ್ ಕ್ಯಾಪ್ಟನ್ ಅನೌನ್ಸ್ ಮಾಡಕ್ಕೆ ಇಷ್ಟು ದಿನ ಬೇಕಿತ್ತ. ಎಲ್ಲಾ ಟೀಮ್ಗಳು ಕೂಡ ಆಲ್ರೆಡಿ 1 ವೀಕ್ ಇಂದನೇ ಮಾಡಿರ್ತಾರೆ. ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಅನೌನ್ಸ್ ಮಾಡಿದ್ದಾರೆ. 5 ಡೇಸ್ ಬ್ಯಾಕು 10 ಡೇಸ್ ಬ್ಯಾಕ್ ಯಾವ ಥರ ಎಲ್ಲ ಮಾಡಿದ್ದಾರೆ. ಬಟ್ ನಮ್ಮ ಬೆಂಗಳೂರು ಬುಲ್ಸ್ ಕಬಡ್ಡಿನ ಇನ್ನೊಂದಿನ ಇಟ್ಕೊಂಡು ನಿನ್ನೆ ಕೂಡ ಅನೌನ್ಸ್ ಮಾಡಿದ್ರು. ನೀನು ಯಾವನಲ್ಲೋ ಇವಾಗ ವಿಡಿಯೋ ಮಾಡ್ತಾ ಇದ್ದೀರಾ ಅಂತ ತುಂಬ ಜನ ಕಮೆಂಟ್ ಮಾಡ್ತೀರಾ. ಇಟ್ಸ್ ಓಕೆ, ಬಟ್ ಇದರಿಂದ ತುಂಬ ರೀಸನ್ಗಳಿರುತ್ತೆ ಪಕ್ಕ. ಬಿ ಸಿ ರಮೇಶ್ ಅವರು ಸುಮ್ಮನೆ ಅಂತೂ ಇವರಿಬ್ರಿಗೂ ಕ್ಯಾಪ್ಟನ್ಸಿನ ಕೊಟ್ಟಿರಲ್ಲ. ಯಾಕಂತ ಹೇಳಿದ್ರೆ ಅವ್ರು ಆಲ್ರೆಡಿ ಆಕ್ಷನ್ಗೂ ಮುಂಚೆನೇ ಹೇಳ್ದಂಗೆ ನಾನು ಯಾರಿಗೂ ಸ್ಟಾರ್ ಪ್ಲೇಯರ್ಸ್ಗೆ ಹೋಗಲ್ಲ, ಬಿಗ್ ಸ್ಟಾರ್ಸ್ ಎಲ್ಲ ಅವರೆಲ್ಲ ನಂಗೆ ಬೇಕಾಗಿಲ್ಲ, ಯಂಗ್ಸ್ಟಾರ್ನೇ ಕರ್ಕೊಬಂದು ಟೀಮ್ನ ಬಿಲ್ಡ್ ಮಾಡಿ ಕಪ್ ಗೆಲ್ತೀನಿ ಅಂತ ಹೇಳ್ಕೊಂಡಿದ್ರು ಮಗ. ಸೊ ಅದೇ ಥರ ಈ ಒಂದು ಸೀಸನ್ನು ಕ್ಯಾಪ್ಟನ್ಸಿ ಮತ್ತು ವೈಸ್ ಕ್ಯಾಪ್ಟನ್ಸಿನ ಕೊಟ್ಟಿರೋದು ರೈಡರ್ ಮತ್ತು ಡಿಫೆಂಡರ್ಗೆ. ಅದರಲ್ಲೂ ಕ್ಯಾಪ್ಟನ್ ಆಗಿ ಅಂಕುಶ್ ರಾತಿ ತಂಡನ ಮುಂದೆ ತಗೊಂಡು ಹೋಗ್ತಾರೆ ಈ ಒಂದು ಸೀಸನ್ನು. ಮತ್ತು ವೈಸ್ ಕ್ಯಾಪ್ಟನ್ ಆಗಿ ಆಕಾಶ್ ಇಂಡಿಯಾ ತಗೋ ಹೋಗ್ತಾರೆ. ಸೊ ಇದೆಲ್ಲ ಪ್ರಿಡಿಕ್ಟೆಡ್ ಇದ್ದಿದ್ದೆ ಮಗ. ಪಕ್ಕ ಇವರಿಬ್ಬರೇ ಕ್ಯಾಪ್ಟನ್ ಇಲ್ಲ ವೈಸ್ ಕ್ಯಾಪ್ಟನ್ ಆಗ್ತಾರೆ ಅಂತ ಗೊತ್ತಿದೆ. ಬಟ್ ತುಂಬ ಜನ ಯೋಗೇಶ್ ಅಂತ ಹೇಳ್ತಾ ಇದ್ರು. ಬಟ್ ನನ್ನ ಪ್ರಕಾರ ಈ ಒಂದು ಲೀಸ್ಟಲ್ಲಿ ಅವ್ರು ಇರಲಿಲ್ಲ. ಬಟ್ ಇಟ್ಸ್ ಓಕೆ. ಬಟ್ ಇವ್ರಿಗೆ ಏನಕ್ಕೆ ಕ್ಯಾಪ್ಟನ್ಸಿನ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಬಿ ಸಿ ರಮೇಶ್ ಅವರು ನೋಡಿರ್ತಾರೆ ಮಗ, ಇವರಿಬ್ಬರು ಕ್ಲೋಸಾಗಿ ಅಬ್ಸರ್ವ್ ಮಾಡಿರ್ತಾರೆ ಡೊಮೆಸ್ಟಿಕಲ್ಲಿ ಮತ್ತು PKL ಮತ್ತು ಬೇರೆ ಬೇರೆ ಟೂರ್ನಮೆಂಟ್ ಎಲ್ಲ ಇರುತ್ತಲ್ಲ. ಸೊ ಮತ್ತು ಆಕಾಶ್ ಇಂಡಿಯಾ ಅವರು ಪುನೇರಿ ಪಲ್ಟನ್ಸಲ್ಲೇ ಆಡಿರೋದು. ಮತ್ತು ಬಿ ಸಿ ರಮೇಶ್ ಕೂಡ ಅಲ್ಲೇ ತುಂಬ ವರ್ಷಗಳಿಂದ ಕೋಚ್ ಮಾಡಿದ್ದು. ಸೊ ಇವ್ರ ಬಗ್ಗೆ ಗೊತ್ತಿರುತ್ತೆ ಆಕಾಶ್ ಇಂಡಿಯಾ ಬಗ್ಗೆ, ಯಾವ ಥರ ಈ ಒಬ್ಬ ಮನುಷ್ಯ ಅಂತ. ಲೈಕ್ ಅವರು ಯಾವ ಥರ ಸಿಚುವೇಶನ್ ಹ್ಯಾಂಡಲ್ ಮಾಡ್ತಾರೆ, ಕಾಮ್ ಆಗಿರ್ತಾರೆ, ಇಲ್ಲ ಪ್ರೆಷರಲ್ಲಿ ಇರ್ತಾರೆ, ಕ್ಯಾಪ್ಟನ್ಸಿ ಕೊಟ್ಟರೆ ಇದು ವರ್ಕ್ ಆಗುತ್ತಾ ಇಲ್ಲೋ ಎಲ್ಲನೂ ಕೂಡ ಥಿಂಕ್ ಮಾಡಿ ಬಿ ಸಿ ರಮೇಶ್ ಅವರು ಆಕಾಶ್ ಇಂಡಿಯಾಗೆ ವೈಸ್ ಕ್ಯಾಪ್ಟನ್ಸಿನ ಕೊಟ್ಟಿದ್ದಾರೆ. ಸೊ ಇವಾಗ ಕ್ಯಾಪ್ಟನ್ ಆಗಿ ಅಂಕುಶ್ ರಾತಿನ ಮಾಡಿದ್ರು ಅಂತ ಹೇಳಿದ್ರೆ ಇದರಿಂದನೂ ತುಂಬ ರೀಸನ್ ಇರುತ್ತೆ. ಬಿಕಾಸ್ ನಿಮಗೆ ಗೊತ್ತು, ಬೆಂಗಳೂರು ಬುಲ್ಸಲ್ಲಿ ಇಷ್ಟು ವರ್ಷ ಎಲ್ಲರೂ ಕ್ಯಾಪ್ಟನ್ಸಿನ ಕೊಟ್ಟರು, ಬೇರೆಯವರಿಗೆ ಸ್ಟಾರ್ ಪ್ಲೇಯರ್ಸ್ಗೆ ಕೊಟ್ಟರು. ಬಟ್ ಅವರು ನಿಮ್ಗೆ ಗೊತ್ತು ಯಾವ ಥರ ಕೆಲಸ ಮಾಡಿದ್ರು ಅಂತ. ಒಳ್ಳೊಳ್ಳೆ ಕ್ಯಾಪ್ಟನ್ಸಿನ ಮಾಡಿದ್ರು, ಇಲ್ಲ ಅಂತಲ್ಲ. ಬಟ್ ಲಾಸ್ಟ್ ಒಂದು 2-3 ವರ್ಷದಿಂದ ನೋಡೋದು ಯಾವ ಥರ ಆಗಿದೆ ಬೆಂಗಳೂರು ಬುಲ್ಸ್ ಅಂತ. ಸೊ ಬಿ ಸಿ ರಮೇಶ್ ಸಿಂಪಲ್ ಮಗ, ನೀನು ಎಷ್ಟೇ ದೊಡ್ಡ ಸ್ಟಾರ್ ಆಗಿರೋ, ನೀನು ಯಾವನ್ನೇ ಆಗಿರೋ, ನೀನಂತೂ ಲೀಡರ್ ಆಗಬೇಕು. ನೀನು ಕ್ಯಾಪ್ಟನ್ ಆಗಿಂದ ಮುಂಚೆ ಫಸ್ಟು ಟೀಮ್ಗೆ ಒಳ್ಳೆ ಲೀಡರ್ ಆಗಬೇಕು. ಸೊ ಎಲ್ಲ ಪ್ಲೇಯರ್ಸ್ನೂ ಕೂಡ ಒಂದೇ ಥರ ನೋಡ್ಕೋಬೇಕು. ದುರಾಂಕಾರ, ಈ ಈಗೋ ಇವೆಲ್ಲ ಇದ್ದರೆ ಅವ್ರಿಗೆ ಇಷ್ಟ ಆಗಲ್ಲ. ಬಿಕಾಸ್ ಸಿಂಪಲ್ ಆದ ವ್ಯಕ್ತಿ ಬಿ ಸಿ ರಮೇಶ್ ಅವರು. ನೀವು ತುಂಬ ಇಂಟರ್ವ್ಯೂವಲ್ಲಿ ಅವರು ಮಾತುಗಳೆಲ್ಲ ಕೇಳಿದ್ರೆ ಗೊತ್ತಾಗುತ್ತೆ ಯಾವ ಥರ ಅವ್ರು ಮಾತಾಡೋ ಸ್ಟೈಲೇ ಗೊತ್ತಾಗ್ಬಿಡುತ್ತೆ ಯಾವ ಥರ ವ್ಯಕ್ತಿ ಅಂತ. ಸೊ ಆ ಥರ ಬೆಂಗಳೂರು ಬುಲ್ಸು ಈ ಥರ ಇರಬೇಕು ಅಂತ ಅವರೇನೋ ಕನ್ಸಿತ್ತೇನೋ ಓಕೆ ಮಾಡಿದ್ದಾರೆ. ಬಟ್ ಅವರು ಕೂಡ ಕ್ಯಾಪ್ಟನ್ಸಿ ವೈಸ್ ಕ್ಯಾಪ್ಟನ್ಸಿಲಿ ಕೂಡ ಇದೇ ಥರ ಇರಬೇಕು ಅಂತ ಅವರು ಕೂಡ ಅಂದ್ಕೊಂಡಿದ್ರು. ಸೊ ಅದಕ್ಕೋಸ್ಕರ ಲಾಂಗ್ ಡೇಸ್ನ ತಗೊಂಡು ಬೆಂಗಳೂರು ಬುಲ್ಸ್ ಇವಾಗ ಕ್ಯಾಪ್ಟನ್ ಮತ್ತು ವೈಸ್ ಕ್ಯಾಪ್ಟನ್ ಅನೌನ್ಸ್ ಮಾಡಿದ್ದಾರೆ. ಸೊ ನೋಡೋದ ಈ ಒಂದು ಸೀಸನ್ ಏನಾಗುತ್ತೆ ಅಂತ. ಬಟ್ ಲಾಸ್ಟ್ ಸೀಸನ್ ಆಗ್ದಂಗೆ ನಮ್ಮ ಆಗಲೇಬಾರ್ದು ಗುರು. ಯಾಕಂತ ಹೇಳಿದ್ರೆ ಲಾಸ್ಟ್ ಸೀಸನ್ ತುಂಬ ಹೀನಾಯವಾಗಿ ಸೋತಿರೋದು. ನಾವು ಬಾಟಮಲ್ಲಿ ಇದ್ದೀವಿ ಆ್ಯಕ್ಚುಲಿ. ಬಟ್ ಅಲ್ಲಿಂದ ಕಿತ್ಕೊಂಡು ಬರಬೇಕು ಮಗ. ಕಿತ್ಕೊಂಡು ಮೇಲೆ ಬಂದು ಈ ಸಲ ಪ್ರೂವ್ ಮಾಡಲೇಬೇಕು. ತುಂಬ ಜನ ತುಂಬ ಸಲ ಮಾತಾಡಿದ್ದಾರೆ ಬೆಂಗಳೂರು ಬುಲ್ಸವ್ರು ಹಿಂಗೆ ಈ ಥರ ಸ್ಕ್ವಾಡ್ ಇದೆ, ಆ ಥರ ಸ್ಕ್ವಾಡ್ ಇದೆ ಅಂತ. ಬಟ್ ಅದೆಲ್ಲದಕ್ಕೂ ಉತ್ತರ ಕೊಡಬೇಕಂತ ಹೇಳಿದ್ರೆ ಈ ಒಂದು ಸೀಸನ್ನು ಎಲ್ಲ ಯಂಗ್ ಪ್ಲೇಯರ್ಸು ಫೈರ್ ಆಗಿ ಫುಲ್ಲು ಬೆಂಕಿ ಹತ್ಸ್ಬೇಕು PKL ನೋಡೋದ ಏನು ಮಾಡ್ತಾರೆ ಅಂತ. ಬಟ್ ನಿಮ್ಮ ಪ್ರಕಾರ ಇವ್ರಿಗೆ ಕ್ಯಾಪ್ಟನ್ಸಿ ಕೊಟ್ಟಿರೋದು ಒಳ್ಳೇದೇ ಇಲ್ವಾ ಅಂತ ಕಾಮೆಂಟ್ ಮಾಡಿ. ಯಾರಿಗೆ ಕೊಡಬೇಕಾಗಿತ್ತು ಅಂತ ಕಾಮೆಂಟ್ ಮಾಡಿ. ಸೊ ಯಾರೂ ಇಲ್ಲ ಬೆಂಗಳೂರು ಬುಲ್ಸಲ್ಲಿ ಕ್ಯಾಪ್ಟನ್ಸಿನ ಕೊಡೋಕ್ಕೆ. ನನ್ನ ಬೆಸ್ಟು ಮಗ ಇವರಿಬ್ಬರೇ ಇದ್ದಿದ್ದು. ಅವ್ರು ಬಿಟ್ಟರೆ ಯಾರು ಕೂಡ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇರೋ ಪ್ಲೇಯರ್ ಇಲ್ಲ. ಸೊ ಇವರಿಬ್ಬರಿಗೇನೋ ಕೊಟ್ಟಿದ್ದ ಅಂತ ಹೇಳಿದ್ರೆ ಇವ್ರ ಕಡೆಯಿಂದ ಏನೋ ಬೇರೆ ಥರ ನೋಡಿರ್ತಾರೆ ಬಿ ಸಿ ರಮೇಶ್ ಅವರು. ಸೊ ಅದಕ್ಕೆ ಕೊಟ್ಟಿರ್ತಾರೆ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಸೊ ನಿಮಗೇನು ಅನಿಸುತ್ತೆ ಅಂತ ಕಾಮೆಂಟ್ ಮಾಡಿ. ಫಸ್ಟು ಡೇ ನಾಳೆ ನಮ್ಮದು ಕೂಡ ಮ್ಯಾಚ್ ಇದೆ. ಸೊ ಏನಾಗುತ್ತೆ ನೋಡೋದ ಕಾಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೋವಾಗ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ಜಾಯ್ನ್. ನಿಮಗೆ 3 ಅಪ್ಡೇಟ್ ಸಿಗ್ತಾ ಇರುತ್ತೆ. ಹಾಗಿದ್ರೆ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. See you boys.